ನಮಸ್ತೆ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಬಹಳಷ್ಟು ಸರ್ಕಾರಿ ಕಚೇರಿಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬಹಳಷ್ಟು ವಂಚನೆಗಳನ್ನು ಮಾಡುವಂಥದ್ದು, ಮತ್ತೆ ನಕಲಿ ದಾಖಲೆಯ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಆಸ್ತಿಯನ್ನು ಕಬಳಿಕೆ ಮಾಡುವಂಥದ್ದು, ಮತ್ತೆ ಸರ್ಕಾರಿ ಕಚೇರಿಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅಂದರೆ ಬೇರೊಬ್ಬರ ಹೆಸರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನ ಕಬಳಿಸೋದಕ್ಕೆ ಬಹಳಷ್ಟು ತಂತ್ರಗಳು ಮತ್ತೆ ಕುತಂತ್ರಗಳನ್ನು ನಾವು ಹಿಂದೆ ಗಮನಿಸಿದ್ದೀವಿ. ಆದರೆ ಇದೀಗ ನ್ಯಾಯಾಲಯಕ್ಕೆ ಜಾಮೀನಿಗೆ ಸಲ್ಲಿಕೆ ಮಾಡಿರ್ತಕ್ಕಂಥ ಆಸ್ತಿ ಪ್ರಮಾಣ ಪತ್ರಗಳನ್ನೇ ನಕಲಿ ದಾಖಲೆಯಾಗಿ ಸೃಷ್ಟಿ ಮಾಡಿ ಇಲ್ಲೊಬ್ಬ ಅತಿಥಿ ಶಿಕ್ಷಕ ಪೊಲೀಸರ ಅತಿಥಿಯಾಗಿದ್ದಾನೆ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಕೋಲಾರ ನಗರದ ಗಲ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಇನ್ನು ಈ ಒಂದು ಪ್ರಕರಣದ ಬಗ್ಗೆ ಹೇಳೋದಾದ್ರೆ, ಏನು ಕೋಲಾರದ ಒಂದು ಹಿರಿಯ ಶ್ರೇಣಿ ನ್ಯಾಯಾಲಯ ಮತ್ತೆ CJM ನ್ಯಾಯಾಲಯಗಳಲ್ಲಿ ಕೆಲವೊಂದು ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನನ್ನು ಕೊಟ್ಟಿರ್ತಕ್ಕಂಥ ಅವರ ವ್ಯಕ್ತಿ ಏನಿದ್ದಾನೆ ಆತ ನಕಲಿ ಒಂದು ಆಸ್ತಿ ಪ್ರಮಾಣ ಪತ್ರಗಳನ್ನ ಅಂದ್ರೆ ಪಹಣಿಗಳನ್ನ ನಕಲಿಯಾಗಿ ಸೃಷ್ಟಿ ಮಾಡಿ ತಾನೇ ಒಂದು ಕೋರ್ಟ್ಗೆ ಸಲ್ಲಿಕೆ ಮಾಡಿರ್ತಾನೆ. ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನ ಇದೀಗ ಕೋಲಾರ ನಗರದ ಗಲ್ಪೇಟೆ ಪೊಲೀಸರು ಬಂಧನ ಮಾಡಿರ್ತಕ್ಕಂಥದ್ದು. ಚಲಪತಿ ಅಂತಕ್ಕಂಥ ಒಂದು ಆರೋಪಿಯನ್ನ ಏನು ನಗರದ ಗಲ್ಪೇಟೆ ಪೊಲೀಸರು ಬಂಧನ ಮಾಡಿದ್ದಾರೆ. ಇವರು ಕೋಲಾರ ಜಿಲ್ಲೆಯ KGF ತಾಲೂಕಿನ ಕ್ಯಾಸಂಬಳ್ಳಿ ಹೋಬಳಿಯ ನೀಲಗಿರಿಪಲ್ಲಿ ನಿವಾಸಿಯಾಗಿದ್ದಾರೆ. ಇವರು ಮೂಲತಃ ಅತಿಥಿ ಶಿಕ್ಷಕರಾಗಿ 2 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇದೇ ಕೆಲಸವನ್ನ ಅವ್ರು ಮಾಡಿದ್ರೆ ಖಂಡಿತ ಇವತ್ತು ಜೈಲು ಪಾಲಾಗ್ತಾ ಇರಲಿಲ್ಲ. ಆದ್ರೆ ಇವರು ಹಣದಾಸೆಗೆ ಬಿದ್ದು ಇದೀಗ ಬಹಳಷ್ಟು ಒಂದು ನಕಲಿ ದಾಖಲೆ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಇದೀಗ ನ್ಯಾಯಾಲಯಕ್ಕೆ ಸುಳ್ಳು ಮಾಹಿತಿಯನ್ನು ಕೊಟ್ಟು ಇದೀಗ ಜೈಲು ಪಾಲಾಗಿರುವಂಥದ್ದು. ಕೋರ್ಟ್ಗೆ ನಕಲಿ ಜಾಮೀನು ಡಾಕ್ಯುಮೆಂಟ್ಸನ್ನು ಮಾಡಿ ನೀಡಿರುವ ಒಂದು ಕೇಸನ್ನು ನಾವು ಪತ್ತೆ ಹಚ್ಚಿದ್ದೀವಿ. ಇದರಲ್ಲಿ ಮೇಯ್ನ್ ಆರೋಪಿ ಬಂದ್ಬಿಟ್ಟು ಚಲಪತಿ ಅಂತ. ಇವರು ಏನು ಮಾಡ್ತಾಯಿದ್ರು, ಎಲ್ಲ ಫೇಕ್ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿ ಆರೋಪಿಗಳಿಗೆ ಜಾಮೀನನ್ನು ನೀಡಿ ಆ ಫೇಕ್ ಡಾಕ್ಯುಮೆಂಟ್ಸನ್ನೇ ಶ್ಯೂರಿಟಿಯಾಗಿ ಕೊಟ್ಬಿಟ್ಟು ಜಾಮೀನನ್ನು ಕೊಡಿಸಿ ಅವ್ರ ಹತ್ರ ಕಮಿಷನ್ನ ತೊಗೊತಾಯಿದ್ರು. ಇದೇ ನಿಟ್ಟಿನಲ್ಲಿ ಆಲ್ರೆಡಿ ಇವನ ಮೇಲೆ ಒಂದು ಆಲ್ಮೋಸ್ಟ್ ಒಂದು 80 ಕೇಸಸ್ಸಲ್ಲಿ ಈ ಥರ ಒಂದು ಫೇಕ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಜಾಮೀನನ್ನು ಆರೋಪಿಗಳಿಗೆ ಮಾಡಿಸಿದ್ದಾನೆ. ಇದು ಕೇವಲ ನಮ್ಮ ಕೋಲಾರಲ್ಲಿ ಅಲ್ಲ, ಬೆಂಗಳೂರಲ್ಲೂ ಕೂಡ ಅವನು ಇದೇ ಥರ ಕೆಲಸ ಮಾಡಿದ್ದು ನಮಗೆ ಒಂದು ಮಾಹಿತಿ ಮೇಲೆ ನಾವು ಒಂದು FIR ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಇವನ್ನ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಕೋಲಾರದ ನ್ಯಾಯಾಲಯಕ್ಕೂ ಕೂಡ ಹೀಗೆ 2 ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಜಾಮೀನು ಕೊಡ್ಸಕ್ಕಂಥ ನಿಟ್ಟಿನಲ್ಲಿ ಚಲಪತಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಕಲಿ ಒಂದು ಪಹಣಿಗಳನ್ನ ತಯಾರು ಮಾಡಿ ಅಂದ್ರೆ ಬೇರೊಬ್ಬರ ಹೆಸರಲ್ಲಿರ್ತಕ್ಕಂಥ ಆಸ್ತಿ ಪ್ರಮಾಣ ಪತ್ರಗಳನ್ನ ಇವರೇ ತಯಾರು ಮಾಡಿ ಅದರಲ್ಲಿರ್ತಕ್ಕಂಥ ಹೆಸರುಗಳನ್ನ ಬದಲಾಯಿಸಿ ನ್ಯಾಯಾಲಯಕ್ಕೆ ಆರೋಪಿಗಳಿಗೆ ಜಾಮೀನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಸಹಕಾರವನ್ನು ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಜಾಮೀನು ಪಡ್ಕೊಳ್ಳುವಂಥ ವಿಚಾರದಲ್ಲಿ ಆರೋಪಿಗಳಿಗೆ ಸಹಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ನಕಲಿ ದಾಖಲಾತಿ ಪ್ರಮಾಣ ಪತ್ರಗಳನ್ನು ಕೊಟ್ಟು ಇದೀಗ ಚಲಪತಿ ಅವರು ಇದೀಗ ಬಂಧನ ಆಗಿರ್ತಕ್ಕಂಥದ್ದು. ಇನ್ನು ಅಲ್ಲದೆ ಬಹಳಷ್ಟು ಕಡೆ ಇದೇ ರೀತಿಯಲ್ಲಿ ಕೂಡ ಚಲಪತಿ ಅವರು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಆರೋಪಿಗಳಿಗೆ ಜಾಮೀನು ಕೊಡ್ಸಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಬೆಂಗಳೂರಿನ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆ ಮತ್ತೆ ಕೆಂಪೇಗೌಡ ಪೊಲೀಸ್ ಠಾಣೆ ಸೇರಿದಂತೆ ಹಲವು ಪೊಲೀಸ್ ಠಾಣೆಗಳಲ್ಲಿ ಈ ರೀತಿಯಾಗಿ ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರತಕ್ಕಂಥದ್ದು. ಇವ್ರ ಮೇಲೆ ಈಗ ಪೊಲೀಸ್ ಠಾಣೆಯಲ್ಲಿ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಹರಿನಾಥ್ ರೆಡ್ಡಿ ಅಂತಕ್ಕಂಥವ್ರು ಮೊದಲು ದೂರನ್ನ ಕೊಡ್ತಾರೆ. ಈ ದೂರನ್ನ ವಿಚಾರಣೆ ಮಾಡಿದಂತ ಪೊಲೀಸರು 2018ರ ಪ್ರಕರಣವೊಂದರ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಏನು ನ್ಯಾಯಾಲಯ ಜಾಮೀನು ಕೊಟ್ಟಿರುತ್ತೆ ಆ ಜಾಮೀನು ಸಂಬಂಧ ಕೊಟ್ಟಿರ್ತಕ್ಕಂಥ ಒಂದು ಆಸ್ತಿ ದಾಖಲು ಪ್ರಮಾಣ ಪತ್ರಗಳೇನಿದೆ ಅದೆಲ್ಲವೂ ಕೂಡ ನಕಲಿ ಆಗಿರೋದು ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವರು ಬಹಳಷ್ಟು ಕಡೆ ಹೀಗೇನೆ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ನಿಟ್ಟಿನಲ್ಲಿ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ನಂತರ ಆರೋಪಿಯನ್ನು ಈಗಾಗಲೇ ಬಂಧನ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಕೋಲಾರ SP ನಿಖಿಲ್ ರವರು ಮತ್ತೊಬ್ಬ ಆರೋಪಿಯನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಬಂಧನ ಮಾಡತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮತ್ತೆ ಯಾರು ಕೂಡ ಈ ತರ ಒಂದು ಕಾನೂನು ಬಾಹಿರ ಚಟುವಟಿಕೆಗೆ ಕೈ ಹಾಕಬಾರದು ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಕೋಲಾರ SP ನಿಖಿಲ್ ಅವರು ಹೇಳಿರ್ತಕ್ಕಂಥದ್ದು. ಮತ್ತು ಇದೇ ಒಂದು ವಿಚಾರವಾಗಿ ವಕೀಲರು ಬಹಳಷ್ಟು ಒಂದು ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕೆಂತ ಹೇಳಿದ್ರೆ ಏಕಾಏಕಿ ಜಾಮೀನು ಕೊಡಿಸ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಾವು ಗಮನಿಸಬಹುದು, ಕೋರ್ಟ್ ನಲ್ಲಿ ವಾದ ಮತ್ತೆ ಪ್ರತಿವಾದ ಆಗುತ್ತೆ. ತದನಂತರ ನ್ಯಾಯಾಧೀಶರು ಆರೋಪಿಗೆ ಜಾಮೀನು ಕೊಡ್ಬೇಕಾ ಬೇಡವಾ ಅಂತಕ್ಕಂಥ ಒಂದು ಅಂತಿಮ ತೀರ್ಪನ್ನು ಕೊಡ್ತಾರೆ. ಜಾಮೀನು ಸಿಕ್ಕ ನಂತರ ಆರೋಪಿಗೆ ಸಂಬಂಧಪಟ್ಟವರು ಯಾರೇ ಕೂಡ ಆಗಿರ್ಬೋದು ಅವರು ತಮಗೆ ಇರ್ತಕ್ಕಂಥ ಒಂದು ಶ್ಯೂರಿಟಿಯನ್ನು ಕೊಟ್ಟು ಮತ್ತೆ ತಮ್ಮ ಒಂದು ಆಸ್ತಿ ದಾಖಲೆ ಪ್ರಮಾಣ ಪತ್ರವನ್ನ ನೈಜತೆ ಇರತಕ್ಕಂಥ ಪ್ರಮಾಣ ಪತ್ರಗಳನ್ನು ಕೊಟ್ಟು ಆರೋಪಿಗೆ ಜಾಮೀನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಮಾಡಬಹುದು. ಈ ನಿಟ್ಟಿನಲ್ಲಿ ಆರೋಪಿಗೂ ಕೂಡ ಕೋರ್ಟ್ ಒಂದು ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತೆ. ಆದ್ರೂ ಕೂಡ ಆರೋಪಿಗಳಿಗೆ ಜಾಮೀನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಜನ ಇದನ್ನೇ ಒಂದು ದಂಧೆಯಾಗಿ ಮಾಡಿಕೊಂಡು ಬಹಳಷ್ಟು ದುಡ್ಡು ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗೆ ಅತಿಥಿ ಶಿಕ್ಷಕರಾಗಿರ್ತಕ್ಕಂಥ ಚಲಪತಿ ಅವರು ಕೇವಲ ತಮ್ಮ ವೃತ್ತಿಯನ್ನು ಮಾಡ್ಕೊಳ್ಳೋದು ಬಿಟ್ರೆ ಈ ನಕಲಿ ದಾಖಲು ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಆರೋಪಿಗಳಿಗೆ ಜಾಮೀನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಹೀಗೆ 80 ಪ್ರಕರಣದಲ್ಲಿ ಅವರು ಆರೋಪಿಗಳಿಗೆ ಜಾಮೀನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಕಲಿ ಪ್ರಮಾಣ ಪತ್ರಗಳು ಅಂದ್ರೆ ಆಸ್ತಿ ಪ್ರಮಾಣ ಪತ್ರಗಳನ್ನು ಸೃಷ್ಟಿ ಮಾಡಿ ಈ ರೀತಿಯಾಗಿ ಬೇಲ್ ಕೊಟ್ಟಿರೋದು ಬೆಳಕಿಗೆ ಬಂದಿರತಕ್ಕಂಥ
ಇರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಸ್ಥಳೀಯ ವಕೀಲರು ಬಹಳಷ್ಟು ಒಂದು ಆಘಾತಕಾರಿ ವಿಚಾರ ಅಂತಕ್ಕಂಥ ಈ ಒಂದು ವಿಚಾರವನ್ನ ಖಂಡನೆ ಮಾಡಿರ್ತಕ್ಕಂಥದ್ದು. ಇಂಥ ಬೆಳವಣಿಗೆ ಖಂಡಿತ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಈ ಒಂದು ಘಟನೆಯನ್ನ ಖಂಡಿಸಿದ್ದಾರೆ. ನ್ಯಾಯಾಲಯಗಳಲ್ಲಿ ಜಾಮೀನು ಕೊಡಬೇಕಾದಾಗ ಸುಮಾರು ಜಾಮೀನು ಕೊಡಬೇಕಾದಾಗ ಎಲ್ಲ ರೈತರು ಕೂಡ ಈಗಾಗಲೇ ಸಾಲಗಳನ್ನು ಪಡೆದು ಆ ಸಾಲದ ಮುಖಾಂತರ ಪಹಣಿಗಳಲ್ಲಿ ಬ್ಯಾಂಕಿನ ಹೆಸರು ನಮೂದಾಗಿರ್ತದೆ. ಆಗಾಗ ಈ ನ್ಯಾಯಾಲಯಗಳಲ್ಲಿ ಜಾಮೀನು ಕೊಡಬೇಕಾಗಿರುವಂಥ ಅವಶ್ಯಕತೆ ಬಂದಾಗ ಇಂಥ ದಂಧೆಗಳಲ್ಲಿ ಸಿಕ್ಕಾಕ್ಕೊಂಡು ಇಂಥ ದಂಧೆಗಳಲ್ಲಿ ಇವರು ಯಾರು ಮಧ್ಯವರ್ತಿಗಳೆಲ್ಲ ಈ ಥರ ಸಿಕ್ಕಾಕ್ಕೊಂಡು ಈ ಅಮಾಯಕ ಜನಗಳನ್ನ ಮೋಸಗೊಳಿಸ್ಬೇಕಂತ ಹೇಳ್ಬಿಟ್ಟಂತೇಳಿ ನ್ಯಾಯಾಲಯಗಳಿಗೆ ದಾಖಲೆಗಳನ್ನ ಮರಿಮಾಚಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಆದರೂ ಸಹ ನ್ಯಾಯಾಲಯಗಳಲ್ಲಿ ಏನಾಗ್ತಾಯಿದೆ ಆಧಾರ್ ಕಾರ್ಡ್ಸ್ನ ತೊಗೊತಾ ಇದ್ದಾರೆ. ಆಧಾರ್ ಕಾರ್ಡ್ಸ್ ಮುಖಾಂತರ RTCನ ವೆರಿಫೈ ಮಾಡಿ ಜಿನೇನೆಸೆ ನೋಡಿ ತೊಗೊತಾ ಇದ್ದಾರೆ ನ್ಯಾಯಾಲಯಗಳಲ್ಲಿ. ಆದರೂ ಸಹ ಈ ಗಲ್ಪೆಡಲ್ಲಿ ಈಗಾಗಲೇ ಈ ಪ್ರಕರಣಗಳ ಸಿಕ್ಕಾಕೊಂಡಿರೋ ಪ್ರಕಾರ ನಕಲಿ RTCಗಳನ್ನ ತಯಾರು ಮಾಡಿ ನಕಲಿ ಆಧಾರ್ ಕಾರ್ಡ್ಗಳನ್ನ ತಯಾರು ಮಾಡಿ ನ್ಯಾಯಾಲಯಕ್ಕೆ ವಂಚನೆ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಕೋಲಾರದ ಗಲ್ಪೇಟೆ ಪೊಲೀಸರ ಕಾರ್ಯಾಚರಣೆ ಮೂಲಕ ಇದೀಗ ನಕಲಿ ಒಂದು ಆಸ್ತಿ ಪ್ರಮಾಣ ಪತ್ರಗಳನ್ನ ಸೃಷ್ಟಿ ಮಾಡಿ ಆರೋಪಿಗಳಿಗೆ ಬೇಲ್ ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಹಕಾರ ಮಾಡ್ತಾ ಇದ್ದಂತಹ ಒಬ್ಬ ಅತಿಥಿ ಶಿಕ್ಷಕ ಚಲಪತಿ ಅವರನ್ನ ಬಂಧನ ಮಾಡಿದ್ದಾರೆ. ಮುಂದೆ ಇಂತಹ ಪ್ರಕರಣಗಳಿಗೆ ಯಾರು ಕೂಡ ಒಳಗಾಗಬಾರ್ದು ಅಂತ ಹೇಳಿದ್ರೆ ಜಾಮೀನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾರೇ ತಮಗೆ ಹೊರಗಡೆ ಇರ್ತಕ್ಕಂಥ ವ್ಯಕ್ತಿಗಳು ಸಹಾಯ ಮಾಡಿದ್ರೆ ಖಂಡಿತ ಆಸ್ತಿ ಪ್ರಮಾಣ ಪತ್ರಗಳನ್ನ ಖಂಡಿತ ಒಮ್ಮೆ ದೃಢೀಕರಿಸಿಕೊಂಡ್ರೆ ಎಲ್ಲವೂ ಕೂಡ ಮುಂದೆ ಇತರ ಸಮಸ್ಯೆಗಳು ಆಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಕಾನೂನು ಪಂಡಿತರು ಕೂಡ ಹೇಳ್ತಾ ಇರತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ.